Hello viewers, welcome back to Miracle Card Tarot. Welcome back once again. ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ಮುಂದಿನ ವಾರದ ಎನರ್ಜಿ ಚೆಕ್ ಇನ್ ನೋಡ್ತಾ ಇದ್ದೀವಿ. ಸೊ ಬಿಫೋರ್ ಬಿಗಿನಿಂಗ್ ದ ರೀಡಿಂಗ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲೈಕ್ಸ್, ಶೇರ್ಸ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಲೈಕ್ಸ್ ಮತ್ತು ಕಮೆಂಟ್ಸ್ಗೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ಚಾನಲ್ನ ನೋಡ್ತಾ ಇರಿ, ಹಾಗೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ರೀಡಿಂಗ್ಸ್ ಹೇಗೆ ಅನ್ನಿಸ್ತಾ ಇದೆ, ನಿಮಗೆ ಯಾವ ಟಾಪಿಕ್ ಬಗ್ಗೆ ರೀಡಿಂಗ್ ಬೇಕು ಅಂತ ಹೇಳಿ. ಸೊ ನಿಮ್ಮ ಕಮೆಂಟ್ಸ್ ಆ್ಯಂಡ್ ನಿಮ್ಮ ಸಬ್ಸ್ಕ್ರೈಬೇ ನನಗೊಂದು ಮೋಟಿವೇಶನ್ ಟು ಬ್ರಿಂಗ್ ಇನ್ ಮೋರ್ ಟ್ಯಾರೋ ಕಂಟೆಂಟ್. ಓಕೆ, ಆ್ಯಂಡ್ ಇವತ್ತಿನ ಟಾಪಿಕ್ ನಾನು ಹೇಳಿದಾಗೆ ಮುಂದಿನ ವಾರದ ಎನರ್ಜಿ ಚೆಕ್ ಇನ್. ಸೊ ಇದು ಒಂದು ಪಿಕ್ ಅ ಕಾರ್ಡ್ ಅಥವಾ ಪಿಕ್ ಅ ಪೈಲ್ ರೀಡಿಂಗ್ ಆಗಿರುತ್ತೆ. ನೀವು ನೋಡ್ತಾ ಇರೋ ಪ್ರಕಾರ ಇಲ್ಲಿ 3 ಆಪ್ಷನ್ಸ್ ಇದೆ. ಸೊ ನೀವು ಈ 3 ಆಪ್ಷನ್ಸಲ್ಲಿ ಚೂಸ್ ಮಾಡ್ಕೋಬೋದು. ಇಲ್ಲಿ ಆಪ್ಷನ್ 1 ಈ ಗೋಲ್ಡನ್ ಸ್ಟೋನ್, ಆಪ್ಷನ್ 2 ಇದು ಬ್ಲೂ ಸ್ಟೋನ್, and ಆಪ್ಷನ್ 3 ಈ ಗ್ರೀನ್ ಸ್ಟೋನ್. ಓಕೆ, ಆಪ್ಷನ್ 1 ಗೋಲ್ಡನ್ ಸ್ಟೋನ್, ಆಪ್ಷನ್ 2 ಬ್ಲೂ ಸ್ಟೋನ್ ಆ್ಯಂಡ್ ಆಪ್ಷನ್ 3 ಗ್ರೀನ್ ಸ್ಟೋನ್. ಓಕೆ, ಸೊ ನಿಮಗೆ ಈ ವಿಡಿಯೋನ ನೀವು ಇಲ್ಲೇ ಪಾಸ್ ಮಾಡ್ಬೋದು ಆ್ಯಂಡ್ ನಿಮಗೆ ಯಾವ ಪೈಲ್ ರೆಸನೇಟ್ ಆಗ್ತಾ ಇದೆ ಆ ಪೈಲ್ನ ಚೂಸ್ ಮಾಡ್ಕೋಬೋದು. 1 ಮಿನಿಟ್ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ, ನಿಮಗೆ ಯಾವ ಪೈಲ್ ತುಂಬ ಕಾಲ್ ಆಗ್ತಾ ಇದೆ ಅಥವಾ ಯಾವ ಸ್ಟೋನ್ ರೆಸನೇಟ್ ಆಗ್ತಾ ಇದೆ ಅದನ್ನು ಚೂಸ್ ಮಾಡಿಕೊಂಡು ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ನೀವು ಡೈರೆಕ್ಟಾಗಿ ಆ ರೀಡಿಂಗ್ನ ವಾಚ್ ಮಾಡ್ಬೋದು. ಆ್ಯಂಡ್ ಇವನ್ ಬಿಫೋರ್ ಬಿಗಿನಿಂಗ್ ದ ರೀಡಿಂಗ್, ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಸೊ ಇದು ನಿಮಗೆ ರೆಸೊನೇಟ್ ಆದರೆ ಯು ಕ್ಯಾನ್ ಟೇಕ್ ದ ಮೆಸೇಜಸ್, ಅದರ್ವೈಸ್ ಲೆಟ್ ಇಟ್ ಗೋ. ಯಾವುದನ್ನು ಫೋರ್ಸ್ ಫಿಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಆಲ್ಸೋ ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ನಿಮ್ಮ ಒಂದು ಸಿಚುವೇಶನ್ಗೆ ಏನಾದರೂ ಸ್ಪೆಸಿಫಿಕ್ ರೀಡಿಂಗ್ಸ್ ಬೇಕಿದ್ದಲ್ಲಿ ನೀವು ಪರ್ಸ್ನಲ್ ರೀಡಿಂಗ್ಸ್ ಕೂಡ ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ನಿಮ್ಗೆ ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ಸ್ ಬೇಕಿದ್ದರೆ ಪರ್ಚೇಸ್ ಮಾಡಿ. ಆ್ಯಂಡ್ ಈ ಚಾನಲಲ್ಲಿ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಕೂಡ ಎನೇಬಲ್ ಇದೆ. ನಿಮಗೆ ಅರ್ಜೆಂಟಾಗಿ ಎಸ್ ಆರ್ ನೋ ರೀಡಿಂಗ್ಸ್ ಬೇಕಂದರೆ ನೀವು ಸೂಪರ್ ಥ್ಯಾಂಕ್ಸ್ ಆಪ್ಷನ್ನ ನೀವು ಪರ್ಚೇಸ್ ಮಾಡ್ಕೊಬೋದು. ನಿಮಗೆ ನಿಮ್ಮ ಕ್ವಶನಿನ ಆನ್ಸರ್ ವಿತಿನ್ 24 hours ಆರ್ 48 hours ಒಳಗೆ ನಿಮಗೆ ಕಮೆಂಟ್ ಸೆಕ್ಷನಲ್ಲೇ ಆನ್ಸರ್ ಸಿಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಈ ಪೈಲ್ 1 ಚೂಸ್ ಮಾಡಿದ್ದೀರಾ ಗೋಲ್ಡನ್ ಸ್ಟೋನ್, ನಿಮ್ಮ ಮುಂದಿನ ವಾರದ ಎನರ್ಜಿ ಚೆಕಿಂಗ್ ನೋಡೋಣ ವ್ಯೂವರ್ಸ್. ಓಕೆ, ಸೊ ನಿಮ್ಮ ಕಾರ್ಡ್ಸ್ನ ಶಫಲ್ ಮಾಡೋಣ. ಪೈಲ್ 1, ಸೊ ನಿಮ್ಮ ಮುಂದಿನ ವಾರದ ಮೇನ್ ಎನರ್ಜೆಟಿಕ್ ಥೀಮ್ಸ್ ಏನಿದೆ, ಏನು ಮೆಸೇಜಸ್ ಬರ್ತಾ ಇದೆ ಸ್ಪಿರಿಟಿಂದ ಅಥವಾ ಯೂನಿವರ್ಸಿಂದ ಅದನ್ನು ನೋಡೋಣ. ಸೊ ಇದು ಒಂದು ಮಿನಿ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಕ್ವಿಕ್ ರೀಡಿಂಗ್ ಆಗಿರುತ್ತೆ. ಇಟ್ಸ್ ಅನ್ ಎನರ್ಜಿ ಚೆಕ್ ಇನ್. ಓಕೆ, ಸೊ ಇದು ಒಂದು 3 ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಪೈಲ್ 1, ಓಕೆ, ಬಾಟಮ್ ಆಫ್ ದ ಡೆಕ್ ಕ್ವೀನ್ ಆಫ್ ಸ್ವೋರ್ಡ್ಸ್. ಸೊ ನಿಮ್ಮ ಕಾರ್ಡ್ಸ್ನ ನಾನು ಪುಲ್ ಮಾಡಿದ್ದೀನಿ ಪೈಲ್ 1. ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ ನೋಡೋಣ ಏನು ಮೆಸೇಜಸ್ ಬರ್ತಾ ಇದೆ ಅಂತ. ಓಕೆ, ಸೊ ಲೆಟ್ಸ್ ಬಿಗಿನ್. ಮುಂದಿನ ವಾರದ ಎನರ್ಜಿ ಚೆಕಿಂಗ್ ನೋಡೋಣ. ಸೊ ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವುದೇ ಒಂದು ನಾಟ್ ರಿಲೇಷನ್ಶಿಪ್ ಸ್ಪೆಸಿಫಿಕ್ ರೀಡಿಂಗ್ ಅಥವಾ ರೊಮ್ಯಾಂಟಿಕ್ ರೀಡಿಂಗ್ ಇಲ್ಲ. ಯಾರು ನೋಡಿದ್ರೂ ನಿಮಗೆ ರೆಸೊನೇಟ್ ಆಗುತ್ತೆ. ಸೊ ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ಮೋಸ್ಟ್ಲಿ ಇದುವರೆಗೂ ನಿಮ್ಮ ಒಂದು ಎನರ್ಜೆಟಿಕ್ ಫೀಲ್ಡಲ್ಲಿ, ಓಕೆ, ನಿಮ್ಮ ಒಂದು ಪ್ರೊಫೆಷ್ನಲ್ ಲೈಫ್ ಇರ್ಬೋದು, ಪರ್ಸ್ನಲ್ ಲೈಫ್ ಇರ್ಬೋದು, ಯಾರ್ಯಾರು ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಎನರ್ಜೆಟಿಕ್ ಫೀಲ್ಡ್ ಅಥವಾ ಎನರ್ಜೆಟಿಕ್ ಆರಾದಲ್ಲಿ ಸ್ವಲ್ಪ ಟಯರ್ಡ್ನೆಸ್ ಇದೆ. ಅಂದರೆ ಇದುವರೆಗೂ ಈ ಪಾಸ್ಟ್ 1 ಮಂತಿನ ಎನರ್ಜಿ ತೊಗೋಬೋದು ಅಥವಾ ಪಾಸ್ಟ್ 1 to 3 ಮಂತ್ಸಲ್ಲಿ ನಿಮಗೆ ವರ್ಕ್ ಲೋಡ್ ತುಂಬ ಜಾಸ್ತಿ ಆಗಿದೆ.
ವರ್ಕ್ ಲೋಡ್ ಜಾಸ್ತಿ ಆಗಿ ರಿಯಲಿ ಟಯರ್ಡ್ ಎನರ್ಜೀಸ್ ಆ್ಯಂಡ್ ತುಂಬ ಸುಸ್ತಾಗಿ ತುಂಬ ಸಾಕಾಗಿರುವಂಥ ಎನರ್ಜೀಸ್ ಒಂದಾಗಿರುತ್ತೆ. ಆ್ಯಂಡ್ ನಿಮಗೆ ಒಂದು ಬ್ರೇಕ್ ಬೇಕಾಗಿರುತ್ತೆ. ಒಂದು ಬ್ರೇಕ್ ತೊಗೋಬೇಕು ಅಂತ ನಿಮ್ಮ ಮೈಂಡಲ್ಲಿ ಅನಿಸ್ತಾ ಇರುತ್ತೆ. ತುಂಬ ಟೈಮಿಂದ ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಜಾಸ್ತಿ ಕೆಲಸ ಮಾಡಿದ್ದೀನಿ ನಾನು, ಐ ಡಿಸರ್ವ್ ಅ ಬ್ರೇಕ್, ಒಂದು ಸ್ವಲ್ಪ ಫ್ರೀ ಟೈಮ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಸ್ಟಿಲ್ ನಿಮ್ಮ ಒಂದು ಟಾರ್ಗೆಟ್ ಅಥವಾ ನಿಮ್ಮ ಒಂದು ಗೋಲ್ ಇರುತ್ತೆ. ಇನ್ ಕೇಸ್ ಇನ್ ಯುವರ್ ಜಾಬಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಆ ಟಾರ್ಗೆಟ್ಸ್ನ ಫಿನಿಷ್ ಮಾಡಬೇಕು ಅಂತ ಯು ಆರ್ ಸ್ಟಿಲ್ ನಾಟ್ ಗಿವ್ ಅಪ್ ಮಾಡ್ದಿರಾ ಅದನ್ನು ಕಂಟಿನ್ಯೂ ಮಾಡಿ ಆ ಸೈಕಲ್ನ ಅಥವಾ ಆ ಪ್ರಾಜೆಕ್ಟ್ನ ಅಥವಾ ಆ ಬಿಸ್ನೆಸ್ ಪ್ರಾಜೆಕ್ಟ್ನ ಕ್ಲೋಸ್ ಮಾಡಬೇಕು ಅಂತ ಇದ್ದೀರಾ. ಯಾರು ಹೌಸ್ ವೈಫ್ಸ್ ಇರ್ತೀರಾ ಅಥವಾ ಯಾರು ಇನ್ ಜನರಲಾಗಿ ನೋಡ್ತಾ ಇದ್ದೀರಾ ಅಥವಾ ಸ್ಟೂಡೆಂಟ್ಸ್ ಇರ್ಬೋದು. ಸೊ ಒಂದು ಸ್ವಲ್ಪ ಓವರ್ವೆಲ್ಮಿಂಗ್ ಎನರ್ಜೀಸ್ ಇದೆ. ಇನ್ ಅಕಾಡೆಮಿಕ್ ಲೈಫ್ ಆದ್ರೂ ಅಥವಾ ಮನೇಲಾದ್ರೂ ತುಂಬ ಜಾಸ್ತಿ ಒಂದು ಲಾಸ್ಟ್ 1 ಮಂತ್ ಅಥವಾ 2 ಮಂತ್ಸಿನ ಫೇಸಲ್ಲಿ ವರ್ಕ್ ಲೋಡ್ ತುಂಬ ಜಾಸ್ತಿ ಆಗಿರುತ್ತೆ ಯಾವುದೇ ಒಂದು ಏರಿಯಾದಲ್ಲಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಫಿಸಿಕಲ್ ಟಯರ್ಡ್ನೆಸ್, ಮೆಂಟಲ್ ಟಯರ್ಡ್ನೆಸ್ ಎಲ್ಲ ಆಗಿರುತ್ತೆ. ಒಂದು ಬ್ರೇಕ್ ತೊಗೋಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ. ಸೊ ಮುಂದಿನ ವಾರದ ಮೇನ್ ಥೀಮ್ ಏನಂದರೆ ಫ್ಯಾಮಿಲಿ ಟೈಮ್. ಓಕೆ, ಯಾರ್ಯಾರು ಫೈಲ್ ಬಂದು ಚೂಸ್ ಮಾಡಿದ್ದೀರಾ, ನೀವು ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ನಿಮ್ಮ ಒಂದು ಫ್ಯಾಮಿಲಿ ಟೈಮ್, ನಿಮ್ಮ ಟೈಮ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿರ್ತೀರಾ. ಕೆಲವೊಬ್ಬರು ಮೋಸ್ಟ್ಲಿ ನೆಕ್ಸ್ಟ್ ಹಾಫ್ ಆಫ್ ದ ವೀಕ್ ಅಥವಾ ಫುಲ್ ವೀಕ್ ಈ ಥರ ಒಂದು ವೆಕೇಷನ್ಗೆ ಹೋಗೋದಾಗಲಿ, ಒಂದು ರಿಲೇಟಿವ್ಸ್ನ ಮೀಟ್ ಮಾಡೋದಾಗಲಿ, ಸ್ವಲ್ಪ ವರ್ಕಿಂದ ಬ್ರೇಕ್ ತೊಗೊಂಡು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಕಿಡ್ಸ್ ಆ್ಯಂಡ್ ಪೇರೆಂಟ್ಸ್ ಜೊತೆ ಒಂದು ಯಾವುದಾದ್ರೂ ಒಂದು ನೇಚರಲ್ಲಿ ಒಂದು ಟ್ರಿಪ್ಗೆ ಹೋಗೋದು, ಒಂದು ರೆಸಾರ್ಟ್ಗೆ ಹೋಗೋದು ಅಥವಾ ಒಂದು ಫಾರ್ಮ್ಗೆ ಹೋಗೋದು ಅಥವಾ ರಿಲೇಟಿವ್ಸ್ ಜೊತೆ ಒಂದು ಗೆಟ್ ಟುಗೆದರ್ ಮಾಡೋದು ಅಥವಾ ನಿಮ್ಮ ಫ್ರೆಂಡ್ಸ್ ಮೀಟ್ ಮಾಡೋದು. ಯಾರಾದ್ರೂ ಸಿಂಗಲ್ ಐ ಮೀನ್ ಟು ಸೇ ಎನಿ ಬ್ಯಾಚುಲರ್ ಸ್ಟೂಡೆಂಟ್ಸ್ ಈ ಥರ ಯಾರು ಸಿಂಗಲ್ಸ್ ಇರ್ತಾರೆ ಅವರ ಗರ್ಲ್ ಫ್ರೆಂಡ್ಸ್ ಅಥವಾ ಬಾಯ್ ಫ್ರೆಂಡ್ಸ್ ಜೊತೆ ಆ ಫ್ರೆಂಡ್ ಸರ್ಕಲ್ ಜೊತೆ ಹ್ಯಾಂಗ್ ಔಟ್ ಮಾಡೋದು ಆ್ಯಂಡ್ ಪ್ಲ್ಯಾನಿಂಗ್ ಫಾರ್ ಶಾರ್ಟ್ ಟ್ರಿಪ್ಸ್, ಮೂವಿ, ನಿಮ್ಮ ಒಂದು ಸ್ಪಾ ಟೈಮ್, ಸಲೂನ್ ಟೈಮ್ ತೊಗೊಳೋದು, ರಿಲ್ಯಾಕ್ಸ್ ಮಾಡೋದು, ರಿಜ್ಯುವಿನೇಟ್ ಮಾಡೋದು. ಮೋಸ್ಟ್ಲಿ ಈ ಥರ ಒಂದು ಇಟ್ಸ್ ಎ ಬ್ರೇಕ್ ಫ್ರಮ್ ದ ರೊಟೀನ್, ಬ್ರೇಕ್ ಫ್ರಮ್ ಯುವರ್ ಡೈಲಿ ಲೈಫ್. ಓಕೆ, ನಿಮ್ಮ ಡೈಲಿ ಲೈಫಿಂದ ಒಂದು ಬ್ರೇಕ್ ತೊಗೊಂಡು ನಿಮ್ಮನ್ನು ನೀವು ರಿಲ್ಯಾಕ್ಸ್ ಮಾಡ್ಕೊತೀರಾ, ನಿಮ್ಮ ಒಂದು ಸೆಲ್ಫ್ ಕೇರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಆ್ಯಂಡ್ ಇಮೋಷನಲ್ ವೆಲ್ಬೀಯಿಂಗ್, ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಯು ವಿಲ್ ಫೀಲ್ ರಿಲ್ಯಾಕ್ಸ್ ಆ್ಯಂಡ್ ಯು ವಿಲ್ ಫೀಲ್ ಲೈಕ್ ಟೇಕನ್ ಕೇರ್ ಆಫ್. ನಿಮ್ಮ ಒಂದು ಇಮೋಷನಲ್ ವೆಲ್ಬೀಯಿಂಗ್ ಈಸ್ ಟೇಕನ್ ಕೇರ್ ಆಫ್, ಮೆಂಟಲ್ ವೆಲ್ಬೀಯಿಂಗ್ ಈಸ್ ಟೇಕನ್ ಕೇರ್ ಆಫ್. ನಿಮ್ಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಖುಷಿ ಫೀಲ್ ಆಗುತ್ತೆ. ಸೊ ನಿಮ್ಮ ನೆಕ್ಸ್ಟ್ ವೀಕಿನ ಥೀಮ್ ಏನಂದರೆ ಎಲ್ಲರಿಗೂ ಓವರಾಲ್ ಯು ವಿಲ್ ಟೇಕ್ ಅ ಬ್ರೇಕ್ ತೊಗೊಂಡು ನೀವು ಒಂದು ಫ್ಯಾಮಿಲಿ ಟೈಮ್ ಆ್ಯಂಡ್ ಸೆಲ್ಫ್ ಕೇರ್ ಟೈಮ್ನ ಸ್ಪೆಂಡ್ ಮಾಡ್ತೀರಾ. ನಮ್ಮ ಸೆಲ್ಫ್ ಕೇರ್ ಕೂಡ ತುಂಬ ತುಂಬ ಇಂಪಾರ್ಟೆಂಟ್. ನಾವು ಮಿಷಿನ್ಸ್ ಅಲ್ವಾ ಯಾವಾಗಲೂ ಕೆಲಸ ಮಾಡ್ತಾ ಇರೋದಕ್ಕೆ, ರೆಗ್ಯುಲರಾಗಿ 24/7 ಗ್ರೈಂಡ್ ಮಾಡೋದಕ್ಕೆ. ನಮಗೂ ಎಲ್ಲರಿಗೂ ಆ ಇಮೋಷ್ನಲ್ ನೀಡ್ಸ್, ಮೆಂಟಲ್ ನೀಡ್ಸ್ ಆ್ಯಂಡ್ ಫಿಸಿಕಲ್ ರಿಲ್ಯಾಕ್ಸೇಷನ್ ಟೈಮ್ ಎಲ್ಲ ಬೇಕು. ಸೊ ಮೇನ್ಲಿ ಸೆಲ್ಫ್ ಕೇರ್ ಆ್ಯಂಡ್ ಫ್ಯಾಮಿಲಿ ಟೈಮ್ಗೆ ಪ್ರಯಾರಿಟೈಸ್ ಮಾಡ್ತೀರಾ. ಇದು ನಿಮ್ಮ ನೆಕ್ಸ್ಟ್ ವೀಕಿನ ಥೀಮ್. ಓಕೆ, ಕೆಲವೊಬ್ಬರು ಬೇರೆ ಒಂದು ಸೀನಿಕ್ ಸ್ಪಾಟ್ಸ್, ನೇಚರ್ ಸ್ಪಾಟ್ಸ್ಗೆ ವೆಕೇಷನ್ ಕೂಡ ಪ್ಲ್ಯಾನ್ ಮಾಡ್ತೀರಾ. ಆ್ಯಂಡ್ ಈ ವೆದರ್ನ ಎಂಜಾಯ್ ಮಾಡಿ ಮನೇಲಿ ಹ್ಯಾವಿಂಗ್ ಗುಡ್ ಫುಡ್, ಹ್ಯಾವಿಂಗ್ ಗುಡ್ ಸ್ಲೀಪ್, ಇಂಥ ಒಂದು ಥಿಂಗ್ಸ್ನ ನೀವು ಪ್ರಯಾರಿಟೈಸ್ ಮಾಡ್ತೀರಾ ನೆಕ್ಸ್ಟ್ ಅಪ್ಕಮಿಂಗ್ ವೀಕಲ್ಲಿ. ಓಕೆ, ಆ್ಯಂಡ್ ವಾಟ್ ಯು ಏನು ನಿಮಗೆ ಒಂದು ಸ್ಪಿರಿಟಿಂದ ಏನು ಒಂದು ಮೆಸೇಜಸ್ ಇದೆ ಅಂದರೆ ಜಸ್ಟ್ ಓಪನ್ ಅಪ್ ಆಗಿ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಮೈಂಡ್ ತುಂಬ ಜಾಸ್ತಿ ಸತತವಾಗಿ ನಿಮ್ಮ ಕೆಲಸದ ಬಗ್ಗೆ, ಯಾರ್ಯಾರು ಕೆಲಸ ಮಾಡ್ತಿದ್ದೀರಾ ನಿಮ್ಮ ಕೆಲಸದ ಬಗ್ಗೆ, ಟು ಅಚೀವ್ ದಟ್ ಟಾರ್ಗೆಟ್ಸ್, ನಿಮ್ಮನ್ನು ನೀವು ಹೇಗೆ ಅಪ್ಗ್ರೇಡ್ ಮಾಡ್ಕೋಬೇಕು, ನಿಮ್ಮನ್ನು ನೀವು ಹೇಗೆ ಇಂಪ್ರೂವ್ ಮಾಡ್ಕೋಬೋದು, ಹೇಗೆ ವರ್ಕ್ ಗೋಲ್ಸ್ ಮೇಲೇ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡ್ತೀರಾ. ಅಥವಾ ಯಾರು ಬಿಸ್ನೆಸ್ ಅಲ್ಲಿದ್ದೀರಾ ನಿಮ್ಮ ಬಿಸ್ನೆಸ್ ಗೋಲ್ಸಲ್ಲಿ, ಯಾರು ಅಕಾಡೆಮಿಕ್ಸ್ ಇರ್ತೀರಾ ಕಂಟಿನ್ಯೂ ತುಂಬ ನಿಮ್ಮ ಎನರ್ಜಿನ ಸ್ಟಡಿ ಟೈಮ್ಗೆ ಈ ಥರ ಕೊಡ್ತಾಯಿದ್ದೀರಾ, ವಿಚ್ ಇಸ್ ಗುಡ್. ಓಕೆ, ಬಟ್ ಅದೇ ರೀತಿ ನಿಮ್ಮ ಬೇರೆ ಒಂದು ಯಾವುದೇ ಒಂದು ಆಸ್ಪೆಕ್ಟ್ ಮೇಲೆ, ಬೇರೆ ಒಂದು ಕಾನ್ಸೆಪ್ಟ್ ಬಗ್ಗೆ ಯೋಚನೆ ಮಾಡುವಂಥ ಟೈಮ್ ನಿಮಗೆ ಸಿಗ್ತಾ ಇಲ್ಲ. ಆ್ಯಂಡ್ ಎಲ್ಲೋ ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದನ್ನು ಕಡಿಮೆ ಮಾಡಿದ್ದೀರಾ. ಸೊ ಸ್ಪಿರಿಟಿನ ಅಡ್ವೈಸ್ ಏನಂದರೆ ಜಸ್ಟ್ ಓಪನ್ ಅಪ್ ಆ್ಯಂಡ್ ಫ್ರೀ ಇನ್ ಅಪ್ಕಮಿಂಗ್ ವೀಕ್. ನಿಮ್ಮ ಎನರ್ಜೀಸ್ನ ನೀವು ಫ್ರೀ ಮಾಡ್ಕೊಳ್ಳಿ, ಓಪನ್ ಅಪ್. ಆಲ್ಸೋ ಯಾವುದೇ ಒಂದು ಎನರ್ಜೀಸ್, ಯಾವುದೇ ಒಂದು ಫೀಲಿಂಗ್ಸ್, ಇಮೋಷನ್ಸ್ ಇದ್ದರೆ ಅದನ್ನು ಸಪ್ರೆಸ್ ಮಾಡ್ಕೊಬಾರ್ದು. ಯಾರ ಹತ್ರ ಆದ್ರೂ ಹೇಳ್ಕೊಂಡ್ರೆ ಯುವರ್ ಎನರ್ಜಿ ವಿಲ್ ಬಿ ಫ್ರೀ ಫ್ಲೋಯಿಂಗ್. ಸೊ ಸ್ಪಿರಿಟಿನ ಮೆಸೇಜ್ ಏನಂದರೆ ನಿಮ್ಮ ಭಾವನೆಗಳನ್ನ, ನಿಮ್ಮ ಒಂದು ಥಾಟ್ ಪ್ರಾಸೆಸ್ನ ಎಲ್ಲ ಯಾರ ಹತ್ರ ಆದರೂ ನೀವು ಯಾರನ್ನು ನಂಬ್ಕೊತೀರಾ, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಮೆಂಟರ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಸ್ಪೌಸ್ ಅವ್ರ ಜೊತೆ ಹಂಚ್ಕೊಳ್ಳಿ. ಜಸ್ಟ್ ಓಪನ್ ಅಪ್ ವಿತ್ ಯುವರ್ ಇಮೋಷನ್ಸ್ ಆ್ಯಂಡ್ ವಿತ್ ಯುವರ್ ಥಾಟ್ ಪ್ರಾಸೆಸ್ ಆ್ಯಂಡ್ ಎನರ್ಜಿನ ಫ್ರೀ ಫ್ಲೋಯಿಂಗ್ ಆಗಿಬಿಡಿ. ಆ್ಯಂಡ್ ರೆಸ್ಟ್ ಅಶ್ಯೂರ್ಡ್
upcoming week is very very happy time. ತುಂಬ your this month end will be very happiest time. ಈ 1 2 3 months period ಅಲ್ಲಿ you will feel lot of happiness and joy and clarity, and you can see the sun is smiling over here. Okay, you will ನಿಮಗೆ warmth feel ಆಗುತ್ತೆ, and you'll go to places where you can really enjoy the sun. Okay, sunshine. ನಮ್ಮ ಒಂದು ರೊಟೀನಲ್ಲಿ ನಾವು ಜಾಸ್ತಿ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮಗೆ ಟೈಮ್ ಇರೋದಿಲ್ಲ. ಆ ಸನ್ಲೈಟ್ ಇಸ್ ದೇರ್ ಆ್ಯಂಡ್ ಸನ್ಶೈನ್ ಇಸ್ ದೇರ್. ವೆನ್ ಸನ್ಶೈನ್ ನಿಮ್ಮ ಫೇಸ್ ಮೇಲೆ ಹಿಟ್ ಮಾಡಿದಾಗ, ವೆನ್ ಸನ್ ಕಿಸ್ಡ್ ಎನರ್ಜೀಸ್ ಆರ್ ದೇರ್ ಆನ್ ಯುವರ್ ಫೇಸ್, ನಿಮ್ಗೆ ಹೇಗೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ, ಆಟೋಮೆಟಿಕಲಿ ಸೆಲ್ಯುಲರ್ ಲೆವೆಲಲ್ಲಿ ಹ್ಯಾಪಿನೆಸ್ ಫೀಲ್ ಆಗುತ್ತೆ. ಆ ಥರ ಒಂದು ಎನರ್ಜೀಸ್ ಇದೆ ನಿಮಗೆ. ವೆನ್ ಯು ರಿಲ್ಯಾಕ್ಸ್, ನಿಮ್ಮ ನಾರ್ಮಲ್ ಎನರ್ಜೀಸ್ ಯಾವಾಗ ಒಂದು ತುಂಬ ಅಡ್ರಿಲಿನ್ ರಶ್ ಅಂತ ಏನಂತಾರೆ, ತುಂಬ ಹೈ ವೋಲ್ಟೇಜಲ್ಲಿ ರನ್ ಆಗ್ತಾ ಇರೋಂಥ ಎನರ್ಜೀಸ್ ರಿಲ್ಯಾಕ್ಸ್ ಆದಾಗ ನಿಮಗೆ ತುಂಬ ಕ್ಲಾರಿಟಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಏನು ಮೂವ್ ಮಾಡಬೇಕು, ಯಾವುದೇ ಒಂದು ಆಸ್ಪೆಕ್ಟಲ್ಲಿ ಏನು ಮೂವ್ ಮಾಡಬೇಕು, ಏನು ಸ್ಟೆಪ್ಸ್ ತೊಗೋಬೇಕು ಅನ್ನೋ ಒಂದು ಕ್ಲಾರಿಟಿ ಕೂಡ ಬರುತ್ತೆ. ಅದೇ ರೀತಿ ಜಾಯ್ ಆ್ಯಂಡ್ ಹ್ಯಾಪಿನೆಸ್ ಕೂಡ ಇರುತ್ತೆ ನಿಮ್ಮ ನೆಕ್ಸ್ಟ್ ವೀಕಲ್ಲಿ. ಆ್ಯಂಡ್ ಯು ಹ್ಯಾವ್ ಟು ಜಸ್ಟ್ ಲೆಟ್ ಗೋ ಆ್ಯಂಡ್ ಓಪನ್ ಅಪ್. ನಿಮ್ಮನ್ನು ನೀವು ಓಪನ್ ಅಪ್ ಮಾಡಿಕೊಂಡು ಇಮೋಷನ್ಸ್ನ ಶೇರ್ ಮಾಡ್ಕೋಬೇಕು. ಆ್ಯಂಡ್ ಇದನ್ನು ಯು ಹ್ಯಾವ್ ಟು ಲೆಟ್ ಗೋ. ಏನಾದ್ರೂ ಐಸೋಲೇಷನ್, ನೀವು ಒಂಟಿಯಾಗಿದ್ದು ಯಾರ ಹತ್ರನೂ ಸ್ಟಿಲ್ ಮಾತಾಡೋಕ್ಕೂ ಟೈಮ್ ಇಲ್ಲ ಅಂದರೆ ಯು ಹ್ಯಾವ್ ಟು ಲೆಟ್ ಗೋ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಆ್ಯಂಡ್ ಯು ಹ್ಯಾವ್ ಎ ಸ್ಟಾರ್ ಕಾರ್ಡ್. ಸೊ ನೆಕ್ಸ್ಟ್ ವೀಕ್ ವಿಲ್ ಬಿ ವೆರಿ ಹೀಲಿಂಗ್. ಓಕೆ, ನಿಮಗೆ ಯುವರ್ ಎನರ್ಜೀಸ್ ವಿಲ್ ಡ್ರಾಮ್ಯಾಟಿಕಲಿ ಶಿಫ್ಟ್. ಓಕೆ, ಹೈ ರಶ್ ಎನರ್ಜೀಸ್ಗಿಂತ ಹೀಲಿಂಗ್ ಝೋನ್ಗೆ ಹೋಗ್ತೀರಾ. ತುಂಬ ಹೀಲಿಂಗ್ ಎನರ್ಜೀಸ್. ನೀವು ಕಷ್ಟಪಡೋದೆಲ್ಲ ಪಟ್ಟಾಗಿದೆ. ನೌ ಇಟ್ ಇಸ್ ದ ಟೈಮ್ ಟು ಗೆಟ್ ರಿವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್. ಸೊ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅದಾಗದೆ ನೀವು ಏನು ನೀವು ಕಷ್ಟಪಟ್ಟಿರ್ತೀರ ಅದಕ್ಕೆ ರೈಟ್ಫುಲ್ ರಿವಾರ್ಡ್. ಓಕೆ, ನೀವೇನು ಮಾಡಿದ್ರೆ ಅದಕ್ಕೆ ರೀಪ್ ಮಾಡೋವಂಥ ಟೈಮ್ ಇದು, ರಿವಾರ್ಡ್ ಸಿಗೋವಂಥ ಟೈಮ್ ಇದು. ಸೊ ಇಟ್ ವಿಲ್ ಬಿ ವೆರಿ ಹೀಲಿಂಗ್ ಎನರ್ಜೀಸ್. ಆ್ಯಂಡ್ ಯುನೋ, ಯಾರ್ಯಾರು ಕನೆಕ್ಷನ್ಸಲ್ಲಿರ್ತೀರ, ಯಾರ್ಯಾರು ರಿಲೇಷನ್ಶಿಪ್ಪಲ್ಲಿರ್ತೀರ, ಸೊ ನಿಮ್ಮ ಒಂದು ಲೈಫ್ ಕೂಡ ಒಂದು ಲೆವೆಲ್ ಅಸೆಂಡ್ ಆಗುತ್ತೆ. ಸೊ ನಿಮ್ಮ ಒಂದು ಕನೆಕ್ಷನ್ಸ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ರೊಮ್ಯಾಂಟಿಕ್ ಕನೆಕ್ಷನ್ಸ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಆ್ಯಂಡ್ ಒಂದು ಲೆವೆಲ್ ಹೈಯರ್ ಹೋಗುತ್ತೆ. ಸೊ ರೊಮ್ಯಾಂಟಿಕ್ ಎನರ್ಜೀಸ್ ಆರ್ ಆಲ್ಸೋ ಇನ್ ದಿಸ್ ಇಯರ್, ಆ್ಯಂಡ್ ಯು ಹ್ಯಾವ್ ಟು ಜಸ್ಟ್ ಲೆಟ್ ಗೋ ಆಫ್ ಎನಿ ಕೈಂಡ್ ಆಫ್ ಸಪ್ರೆಸ್ಸಿಂಗ್. ನಿಮ್ಮ ಫೀಲಿಂಗ್ಸ್ನ ಸಪ್ರೆಸ್ ಮಾಡ್ಕೊಳ್ಳೋ ಅಥವಾ ನಿಮ್ಮ ಹತ್ರನೇ ಇಟ್ಕೊಂಡು ಹೋಗ್ಬಿಟ್ಟು ಯು ಹ್ಯಾವ್ ಟು ಜಸ್ಟ್ ಓಪನ್ ಅಪ್ ಆ್ಯಂಡ್ ಬಿ ಫ್ರೀ. ಸೊ ನಿಮ್ಮ ಥೀಮ್ ಪೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಥೀಮ್ ಫಾರ್ ನೆಕ್ಸ್ಟ್ ವೀಕ್ ಇಸ್ ಲಾಟ್ ಆಫ್ ಫ್ಯಾಮಿಲಿ ಟೈಮ್, ವೆಕೇಷನ್ ಟೈಮ್ ಆ್ಯಂಡ್ ರಿಲ್ಯಾಕ್ಸೇಷನ್ ಟೈಮ್. ಆ್ಯಂಡ್ ಯು ಗೆಟ್ ಅ ಲಾಟ್ ಆಫ್ ತುಂಬ ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಹೀಲಿಂಗ್ ಎನರ್ಜೀಸ್ ಆರ್ ದೇರ್ ಇನ್ ಯುವರ್ ಅಪ್ಕಮಿಂಗ್ ವೀಕ್. ಐ ಹೋಪ್ ನಿಮ್ಮ ಈ ರೀಡಿಂಗಿಂದ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಯಾರ್ಯಾರು ಪೈಲ್ 1 ಇಲ್ಲಿ ತನಕ ವಾಚ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೆ ಈ ರೀಡಿಂಗ್ ರೆಸೊನೇಟ್ ಆಯಿತು ಅಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು. ಸೊ ಈಗ ಯಾರು ಫೈಲ್ 2 ಸೆಲೆಕ್ಟ್ ಮಾಡಿದ್ದೀರಾ, ಫೈಲ್ 2 ಯಾರ್ಯಾರು ಫೈಲ್ 2 ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ನೆಕ್ಸ್ಟ್ ವೀಕಿನ ಎನರ್ಜಿ ಚೆಕಿಂಗ್ ನೋಡೋಣ. ಮುಂದಿನ ವಾರದ ಎನರ್ಜಿ ಚೆಕಿಂಗ್. ನಿಮ್ಮ ಕಾರ್ಡ್ಸ್ನ ನೋಡೋಣ.
ನಿಮ್ಮ ಕಾರ್ಡ್ಸ್ನ ಚೂಸ್ ಮಾಡಾಗಿದೆ. ಸೊ ಪೈಲ್ 2 ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ಸ್ ಇಟ್ ಇಸ್ ಸಿಮಿಲರ್ ಟು ಪೈಲ್ 1. ಸೊ ನೀವು ಬೇಕಂದರೆ ಪೈಲ್ 1 ಕೂಡ ವಾಚ್ ಮಾಡಿ ಮತ್ತೆ ಬಂದು ಪೈಲ್ 2 ವಾಚ್ ಮಾಡ್ಬೋದು. ಇದು ಒಂದು ಎಕ್ಸ್ಟೆಂಡೆಡ್ ರೀಡಿಂಗ್ ಆಗಿರುತ್ತೆ. ಸೊ ಪೈಲ್ 2 ನಿಮ್ಮ ಥೀಮ್ ಫಾರ್ ನೆಕ್ಸ್ಟ್ ವೀಕ್. ಇದರಲ್ಲಿ ಕೂಡ ಹೀಗೆ ಬರ್ತಾ ಇದೆ, ಸೇಮ್ ಕೈಂಡ್ ಆಫ್ ಕಾರ್ಡ್ಸ್ ಬರ್ತಾ ಇದೆ, 10 ಆಫ್ ಕಪ್ಸ್. ಸೊ ಮೋಸ್ಟ್ಲಿ ಪೈಲ್ 2 ನಿಮ್ಮ ನೆಕ್ಸ್ಟ್ ವೀಕಿನ ಥೀಮ್ ಕೂಡ ಇಟ್ ಈಸ್ ಸ್ಪೆಂಡಿಂಗ್ ಲಾಟ್ ಆಫ್ ಫ್ಯಾಮಿಲಿ ಟೈಮ್. ನೀವು ಇದುವರೆಗೂ ನೀವು ಪ್ಲ್ಯಾನ್ ಮಾಡಿರ್ಬೋದು ಅಥವಾ ಪ್ಲ್ಯಾನ್ ಮಾಡದೇ ಇರ್ಬೋದು. ಬಟ್ ಅಕಸ್ಮಾತಾಗಿ ಬಿಗಿನಿಂಗ್ ಆಫ್ ದ ವೀಕ್ ಈಸ್ ಓಕೆ, ಬಟ್ ಸಮ್ವೇರ್ ಮಿಡ್ ಆಫ್ ದ ವೀಕ್ ಆ್ಯಂಡ್ ಎಂಡಿಂಗ್ ಆಫ್ ದ ವೀಕಲ್ಲಿ ನೀವು ನಿಮ್ಮ ವರ್ಕ್ ಪ್ರೆಷರ್ನ ಸ್ವಲ್ಪ ಕಡಿಮೆ ಮಾಡಿ ನೀವು ನಿಮ್ಮ ಒಂದು ಟೈಮ್ ಆ್ಯಂಡ್ ಎನರ್ಜೀಸ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಾ. ನಾನು ಹೇಗೆ ಪೈಲ್ 1 ಹೇಳಿದೆ ಅದೇ ರೀತಿ ಕೆಲವೊಂದು ನೇಚರ್ ಟ್ರಿಪ್ಸ್, ಯಾಕಂದರೆ ನೇಚರ್ ಈಸ್ ಆಲ್ವೇಸ್ ಹೀಲಿಂಗ್ ಅಲ್ವಾ. ಸೊ ರಾದರ್ ದೆನ್ ಗೋಯಿಂಗ್ ಟು ಫಿಲ್ಮ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್ ಆ್ಯಂಡ್ ಆ ಥರ ಒಂದು ಪ್ಲೇಸಸ್ಗಿಂತ ಜಾಸ್ತಿ ಇಲ್ಲಿ ನೀವು ಟಾರೋ ಕಾರ್ಡಲ್ಲಿ ನೋಡ್ಬೋದು, ನೇಚರಲ್ಲಿ ಯಾವುದಾದ್ರೂ ಒಂದು ಹಿಲ್ ಸ್ಟೇಷನಲ್ಲಿ, ಯಾವುದಾದ್ರೂ ಒಂದು ಟೀ ಎಸ್ಟೇಟ್ಸಲ್ಲಿ, ಯಾವುದಾದ್ರೂ ಒಂದು ಮೌಂಟೇನಿಕ್ ಸೀನಿಕ್ ಪ್ಲೇಸಸಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡುವಂಥ ಪ್ಲ್ಯಾನ್ಸ್ನ ನೀವು ಮಾಡ್ತೀರಾ. ಅಲಾಂಗ್ ವಿತ್ ಯುವರ್ ಪೇರೆಂಟ್ಸ್, ಅಲಾಂಗ್ ವಿತ್ ಯುವರ್ ಚಿಲ್ಡ್ರನ್, ಸ್ಪೌಸ್, ಎಲ್ಲರಿಗೂ ಎಲ್ಲರ ಜೊತೆ ಯು ವಿಲ್ ಟ್ರೈ ಟು ಸ್ಪೆಂಡ್ ಇಟ್ ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ಅ ವೆರಿ ಹ್ಯಾಪಿ ಆ್ಯಂಡ್ ಬ್ಲಿಸ್ಫುಲ್ ಟೈಮ್. ಓಕೆ, ಆ್ಯಂಡ್ ಅದ್ರ ಜೊತೆಗೆ ನಾವು ವಿ ಹ್ಯಾವ್ ಸ್ಟಾರ್ ಕಾರ್ಡ್ ಆ್ಯಂಡ್ ಸ್ಟ್ರೆಂತ್ ಕಾರ್ಡ್. ಓಕೆ, ಸೊ ಇಲ್ಲಿ ಇದು ನೋಡ್ಬೋದು, ಅಗೇನ್ ಸ್ಟಾರ್ ಕಾರ್ಡ್ ಇಸ್ ವೆರಿ ಝೆನ್ ಕೈಂಡ್ ಆಫ್ ಎನರ್ಜೀಸ್ ಆ್ಯಂಡ್ ವೆರಿ ಹೀಲಿಂಗ್ ಕೈಂಡ್ ಆಫ್ ಎನರ್ಜೀಸ್. ಸ್ಟಾರ್ ಕಾರ್ಡ್ ಯಾವಾಗಲೂ ನಾವು ಟ್ಯಾರೋ ಕಾರ್ಡಲ್ಲಿ ಟವರ್ ಕಾರ್ಡ್ ಆದಮೇಲೆ ಬರುತ್ತೆ. ಸೊ ಟವರ್ ಕಾರ್ಡ್ ಇಂಡಿಕೇಟ್ಸ್ ಯೂಶಲಿ ಸಮ್ ಕೈಂಡ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಟೈಮ್, ಅಂದರೆ ತುಂಬ ಕಷ್ಟದ ಟೈಮ್. ನಿಮ್ಮ 1 or 2 months ಇಟ್ ವಿಲ್ ಬಿ ವೆರಿ ಟ್ರಾನ್ಸ್ಫಾರ್ಮೇಟಿವ್ ಪೀರಿಯಡ್. ನೀವು ನಿಮ್ಮ ಒಂದು 100%ನ ನೀವು ಒಂದು ಪ್ರೊಫೆಷ್ನಲಿ ಆಗಿರ್ಬೋದು, ಪರ್ಸ್ನಲಿ ಆಗಿರ್ಬೋದು, ಅಕಾಡೆಮಿಕಲಿ ಆಗಿ ಕೊಟ್ಟಿರ್ಬೋದು. ವಿಚ್ ವುಡ್ ಹ್ಯಾವ್ ಟೇಕನ್ ರಿಯಲಿ ಯುವರ್ ಕೋರ್, ನಿಮ್ಮ ಒಂದು ಫುಲ್ ಹೇಗೆ ಹೇಳ್ತಾರೆ ಲೈಕ್ ಕೆಲವೊಂದು ಸತಿ ನಾವು ಕ್ರಿಕೆಟ್ ಇದರಲ್ಲೂ ಹೇಳ್ತೀವಲ್ವ, ಯಾರಿಗಾದ್ರೂ ಒಂದು ಪರ್ಸನ್ಗೆ ಹಿ ವಾಕ್ಸ್ ಕ್ರಿಕೆಟ್, ಸ್ಲೀಪ್ಸ್ ಕ್ರಿಕೆಟ್, ಬ್ರೀತ್ಸ್ ಕ್ರಿಕೆಟ್, ಆ ಥರ. ಸೊ ಇದೇ ನಿಮ್ಮ ಒಂದು ಕೆಲಸ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಅಥವಾ ನಿಮ್ಮ ಒಂದು ಮನೆಯಲ್ಲಿ ನೋಡ್ಕೊಳೋದನ್ನು 3 ಹೊತ್ತು ಲೈಕ್ ವಾಕಿಂಗ್, ಸ್ಲೀಪಿಂಗ್, ಬ್ರೀದಿಂಗ್ ಯುವರ್ ಪ್ರೊಫೆಷನ್, ಬ್ರೀದಿಂಗ್ ಯುವರ್ ಪರ್ಸ್ನಲ್ ವರ್ಕ್, ಆ ಥರ ನೀವು ಮಾಡಿರ್ತೀರ. ಸೊ ಇಟ್ ವಿಲ್ ಕಾಸ್ ಸಮ್ ಕೈಂಡ್ ಆಫ್ ಬರ್ನ್ ಔಟ್. ಸೊ ಇವಾಗ ಯು ವಿಲ್ ನೀಡ್ ದ್ಯಾಟ್ ಹೀಲಿಂಗ್ ಎನರ್ಜೀಸ್ ಆ್ಯಂಡ್ ಯೂನಿವರ್ಸ್ ಆಲ್ಸೋ ನಿಮಗೆ ಅದೊಂದು ದಾರಿನ ಮಾಡುತ್ತೆ. ಇಟ್ ವಿಲ್ ಫೆಸಿಲಿಟೇಟ್ ಫಾರ್ ದಟ್ ಹೀಲಿಂಗ್ ಎನರ್ಜೀಸ್. ಸೊ ಇಟ್ ಈಸ್ ಸಮ್ಮರ್ ಟೈಮ್. ಓಕೆ, ಜೂನ್ ಜುಲೈ ಇಸ್ ಅ ಸಮ್ಮರ್ ಟೈಮ್ ಅಲ್ವಾ. ಸೊ ಇಟ್ ಆಲ್ಸೋ ಇಂಡಿಕೇಟ್ಸ್ ಇನ್ ಸಮ್ಮರ್ ಟೈಮ್ ಯು ಆರ್ ಹ್ಯಾವಿಂಗ್ ನೀವೊಂದು ನಿಮ್ಮ ಯು ವಿಲ್ ಗೋ ಟು ದಿಸ್ ಕಾಮ್ ಮೋಡ್ ಆ್ಯಂಡ್ ಝೆನ್ ಮೋಡ್ ಹೋಗ್ಬಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಯು ವಿಲ್ ಫೀಲ್ ರೆಜ್ಯುನೇಟೆಡ್, ರಿಫ್ರೆಶ್ ಆಗಿ ಫೀಲ್ ಮಾಡ್ತೀರಾ. ಆ್ಯಂಡ್ ಇಟ್ಸ್ ಮೋಸ್ಟ್ಲಿ ಇನ್ ಸಮ್ಮರ್ ಟೈಮ್. ಇದರ ಔಟ್ಕಮ್ ಏನಾಗುತ್ತೆ ಅಂದರೆ ನಿಮಗೆ ಇನ್ನೂ ಒಂದಷ್ಟು ಸ್ಟ್ರೆಂತ್, ಇನ್ನೂ ಒಂದಷ್ಟು ಕರೇಜ್, ಅಂದರೆ ಇನ್ನೂ ಒಂದಷ್ಟು ಶಕ್ತಿ, ಇನ್ನೂ ಒಂದಷ್ಟು ಧೈರ್ಯ, ಇನ್ನೂ ಒಂದಷ್ಟು ಎನರ್ಜೀಸ್, ನಿಮ್ಮ ಎನರ್ಜೀಸ್ ಲೆವೆಲ್ ಅಪ್ ಆಗುತ್ತೆ ಟು ಫೇಸ್ ವಾಟ್ ಈಸ್ ಕಮ್ಮಿಂಗ್ ಅಪ್. ಈ ಒಂದು ಬ್ರೇಕ್ ಪೀರಿಯಡ್ ನಂತರ ನಿಮಗೆ ನೆಕ್ಸ್ಟ್ ಏನು ಚಾಲೆಂಜಸ್ ಬರುತ್ತೆ ಅಥವಾ ಏನು ಹೊಸ ಟಾಸ್ಕ್ ಸಿಗುತ್ತೆ ಅಥವಾ ಏನು ಹೊಸ ಗೋಲ್ಸ್ ಅಥವಾ ಚಾಲೆಂಜಸ್ ನಿಮ್ಮ ಲೈಫಲ್ಲಿ ಬರುತ್ತೆ ಅದನ್ನು ಫೇಸ್ ಮಾಡುವಂಥ ಒಂದು ಎನರ್ಜೀಸ್ ಸಿಗುತ್ತೆ. ನಿಮ್ಮ ಎನರ್ಜೀಸ್ಗೆ ಅದೊಂದು ಶಕ್ತಿ ಸಿಗುತ್ತೆ. ವೆನ್ ಯು ಆರ್ ರೆಸ್ಟಿಂಗ್ ಇಸ್ ಲೈಕ್ ರೀಫ್ಯೂಲಿಂಗ್ ಅಲ್ವಾ. ರೆಸ್ಟ್ ತೊಗೊಂಡಾಗ ನಿಮ್ಮ ಎನರ್ಜೀಸ್ ಮತ್ತೆ ರೀಫ್ಯೂಲ್ ಆಗುತ್ತೆ. ಸೊ ನಿಮಗೆ ಈ ಥರ ಒಂದು ಎನರ್ಜೆಟಿಕಲಿ ನೀವು ಡೆವಲಪ್ ಆಗ್ತೀರಾ. ದಟ್ ಈಸ್ ಯುವರ್ ಮೇನ್ ಥೀಮ್ ಫಾರ್ ಅಪ್ಕಮಿಂಗ್ ವೀಕ್. ಆ್ಯಂಡ್ ಇಟ್ ಈಸ್ ಆಲ್ಸೋ ವರ್ಲ್ಡ್ ಕಾರ್ಡ್ ಇದೆ. ಸೊ ಮೋಸ್ಟ್ಲಿ ಅಗೇನ್ ದೆರ್ ಇಸ್ ಟ್ರಾವೆಲ್, ಒಂದು ಟ್ರಾವೆಲ್ ಟ್ರಿಪ್ ತೊಗೊತೀರಾ. ಕೆಲವೊಬ್ಬರು ಯಾರು ಪಾಸಿಬಿಲಿಟಿ ಇದೆ ಅಬ್ರಾಡ್ ಟ್ರಾವೆಲ್ ಕೂಡ ಮಾಡುವಂಥ ಚಾನ್ಸಸ್ ಇದೆ, ಪರ್ಸ್ನಲ್ ಟ್ರಿಪ್. ಆ್ಯಂಡ್ ಸೊ ಇದರಿಂದ ಈ ಟ್ರಾವೆಲ್ ಕೆಲವೊಬ್ಬರು ಬಿಸ್ನೆಸ್ ಟ್ರಿಪ್ಸಿಂದನೂ ಟ್ರಾವೆಲ್ ಮಾಡ್ಬೋದು, ಲೀಜರ್ ಪ್ಲಸ್ ಬಿಸ್ನೆಸ್ ಟ್ರಿಪ್ಪಿಂದ. ಸೊ ಇದರಲ್ಲಿ ಈ ಟ್ರಿಪ್ ಇಂದ ನಿಮಗೆ ಯಾವುದಾದ್ರೂ ಒಂದು ಮಾನಿಟರಿ ಬೆನಿಫಿಟ್ಸ್ ಕೂಡ ಇರುತ್ತೆ. ಈಗ ನಿಮ್ಮ ಪ್ಲೆಷರ್ ಪ್ಲಸ್ ಬಿಸ್ನೆಸ್ ಟ್ರಿಪ್ ಹೋದಾಗ ಯಾವುದಾದ್ರೂ ಒಂದು ಮಾನಿಟರಿ ಬೆನಿಫಿಟ್ಸ್ ಸಿಗುತ್ತೆ. ಕೆಲವೊಬ್ಬರು ಟ್ರಿಪ್ ಹೋಗಿ ವ್ಲಾಗಿಂಗ್ ಮಾಡಿ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದರೆ ಅವ್ರಿಗೂ ಕೂಡ ಮಾನಿಟರಿ ಬೆನಿಫಿಟ್ಸ್ ಇರುತ್ತೆ. ಆ್ಯಂಡ್ ನೀವು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ನಿಮಗೂ ಕೂಡ ನೀವು ನಿಮ್ಮ ಒಂದು ಹಾರ್ಡ್ ವರ್ಕಿನ ರಿಸಲ್ಟಾಗಿ ನೀವು ಈ ಟ್ರಿಪ್ನ ಒಂದು ಸ್ಪಾನ್ಸರ್ ಮಾಡಿ ಟು ಗಿವ್ ಅ ಲಕ್ಸುರಿ ಎಕ್ಸ್ಪೀರಿಯನ್ಸ್ ಟು ಯುವರ್ ಫ್ಯಾಮಿಲಿ, ಆ ಥರ ಒಂದು ಕೇಪಬಿಲಿಟೀಸ್ ಕೂಡ ನಿಮಗೆ ಇವಾಗ ಬಂದಿದೆ. ಸೊ ದೆರ್ ಇಸ್ ಅ ಕಿಂಗ್ ಆಫ್ ಪೆಂಟಕಲ್ಸ್. ಕಿಂಗ್ ಆಫ್ ಪೆಂಟಕಲ್ಸ್ ಇಸ್ ಸಂಬಡಿ ಹೂ ವಿಲ್ ಮೇಕ್ ಮನಿ ಆ್ಯಂಡ್ ಸ್ಪೆಂಡ್ ಮನಿ ಫಾರ್ ದ ಫ್ಯಾಮಿಲಿ, ಹೂ ವಿಲ್ ಟೇಕ್ ಕೇರ್, ಯಾರು ಟೇಕ್ ಕೇರ್ ಮಾಡ್ತಾರೆ ಅವರ ಫ್ಯಾಮಿಲಿಗೆ ಅಂತ ಒಂದು ಎನರ್ಜೀಸ್ ಇಲ್ಲಿದೆ. ಸೊ ನೀವು ಒಂದು ಸೈಕಲಿನ ಎಂಡಿಂಗ್ ಆಗಿ
ಆ್ಯಂಡ್ ಇಟ್ ಈಸ್ ಅ ಬ್ರೇಕ್ ಟೈಮ್ ಬಿಫೋರ್ ಅ ನ್ಯೂ ಸೈಕಲ್ ಬಿಗಿನ್ಸ್. ಆ್ಯಂಡ್ ಮಾನಿಟರಿ ಬೆನಿಫಿಟ್ಸ್ ಕೂಡ ಇರುತ್ತೆ, ಆ್ಯಂಡ್ ಇಟ್ ವಿಲ್ ಬಿ ಅ ಲಕ್ಸುರೀಸ್ ಟ್ರಿಪ್ ಆಲ್ಸೋ. ಆ್ಯಂಡ್ ಇದರಲ್ಲಿ ನೀವು ಏನು ಸೊ ಇದರಲ್ಲಿ ಸ್ಪಿರಿಟಿಂದ ಏನು ಮೆಸೇಜಸ್ ಇದೆ, ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜಸ್ ಇದೆ ಅಂದರೆ, ನಿಮ್ಮ ಒಂದು ವರ್ಕ್ ಅಥವಾ ಬಿಸ್ನೆಸ್ ಏನಿದೆ ಅದನ್ನು ಮನೆಯಲ್ಲೇ ಅಥವಾ ಅದನ್ನು ಅಲ್ಲೇ ಬಿಟ್ಬಿಟ್ಟು ಯು ಜಸ್ಟ್ ಗೋ ಇನ್ ಟು ದಿಸ್ ಟೈಮ್ ನೆಕ್ಸ್ಟ್ ವೀಕ್. ಅದನ್ನು ಜೊತೆಗೆ ತೊಗೊಂಡು ಹೋಗ್ಬಿಡಿ. ಯಾರು ಸ್ಟೂಡೆಂಟ್ಸ್ ಅಥವಾ ಯಾರಾದರೂ ಅಕಾಡೆಮಿಕ್ ಇದ್ದರೆ ಜಸ್ಟ್ ಡಿವೈಡ್ ದಿಸ್ ಯುವರ್ ಪರ್ಸ್ನಲ್ ಟೈಮ್ ಆ್ಯಂಡ್ ಯುವರ್ ಪ್ರೊಫೆಷ್ನಲ್ ಟೈಮ್, ಅದನ್ನು ಜೊತೆಗೆ ತೊಗೊಂಡು ಹೋಗ್ಬಿಡಿ. ಡೋಂಟ್ ಎಂಟರ್ಟೈನ್ ಯುವರ್ ಯಾಕಂದರೆ ಇಫ್ ಯು ಟ್ರೈ ಟು ಎಂಟರ್ಟೈನ್ ದ ಸೇಮ್ ವರ್ಕ್ ಮಿಕ್ಸ್ಡ್ ವಿತ್ ವೆಕೇಷನ್ ಆರ್ ಫ್ರೀ ಟೈಮ್, ಸೊ ನಿಮಗೆ ಅದರ ಫುಲ್ ಎನರ್ಜೀಸ್ ಸಿಗೋದಿಲ್ಲ ಅಥವಾ ಫುಲ್ಲಿ ನಿಮಗೆ ಸ್ಯಾಟಿಸ್ಫಿಕೇಷನ್ ಸಿಗೋದಿಲ್ಲ. ನಾನು ಬ್ರೇಕ್ ತೊಗೊಂಡೆ ನಂತರ. ಸೊ ನಿಮ್ಮ ಒಂದು ಸುತ್ತಮುತ್ತಲಿನಲ್ಲಿ ಮತ್ತೆ ಯಾರಾದ್ರೂ ಜನ ನಿಮ್ಮನ್ನ ಅದನ್ನು ವಾಪಸ್ ಸೆಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಇನ್ ಕೇಸ್ ಆಫ್ ವರ್ಕ್ ಆರ್ ಇನ್ ಕೇಸ್ ಆಫ್ ಬಿಸ್ನೆಸ್ ನೀವು ಇಲ್ದಿರ ನಡೆಯೋದೇ ಇಲ್ಲ, ನಿಮ್ಮ ಪ್ರೆಸೆನ್ಸ್ ಬೇಕೇ ಬೇಕು ಅನ್ನೋ ಥರನೂ ಇರುತ್ತೆ. ಬಟ್ ಇಟ್ಸ್ ಓಕೆ. ಯಾರ ಮೇಲೆ ನೀವು ಜವಾಬ್ದಾರಿ ಬಿಟ್ಟು ಬಂದಿರ್ತೀರ, ದೇ ಕ್ಯಾನ್ ಟೇಕ್ ಕೇರ್ ಆಫ್ ಇಟ್. ಸೊ ಎರಡನ್ನೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ಸ್ಪೆಂಡ್ ಯುವರ್ ಟೈಮ್ ವಿತ್ ಫ್ಯಾಮಿಲಿ. ಆ್ಯಂಡ್ ಇಟ್ ವಿಲ್ ಬಿ ಇಲ್ಲಿ ಎಂಪ್ರೆಸ್ ಕಾರ್ಡಿಂದ ನಾವು ಎಂಡ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಅ ವೆರಿ ವೆರಿ ಪಾಸಿಟಿವ್ ಕಾರ್ಡ್ ಆ್ಯಂಡ್ ಫರ್ಟೈಲ್ ಆ್ಯಂಡ್ ಅಬೆಂಡೆಂಟ್ ಕಾರ್ಡ್. ಸೊ ಈ ಟ್ರಿಪ್ ಆದಮೇಲೆ ನಿಮಗೆ ಒಂದು ಐಡಿಯಾಸ್ ಕೂಡ ಬರುತ್ತೆ. ಓಕೆ, ಲಾಟ್ ಆಫ್ ಪ್ರಾಜೆಕ್ಟ್ ಐಡಿಯಾಸ್, ಲಾಟ್ ಆಫ್ ಬಿಸ್ನೆಸ್ ಐಡಿಯಾಸ್, ನೀವೊಂದು ನ್ಯೂ ಐಡಿಯಾಸ್ಗೆ ಬರ್ತು ಕೊಡ್ತೀರಾ, ವಿಚ್ ವಿಲ್ ಬಿ ವೆರಿ ವೆರಿ ಅಬೆಂಡೆಂಟ್. ಇನ್ ಲಾಂಗ್ ರನ್ನಲ್ಲಿ ನಿಮಗೆ ಅಬೆಂಡೆನ್ಸ್ ಕೂಡ ಸಿಗುತ್ತೆ. ಓಕೆ, ಸೊ ಯಾ, ದಿಸ್ ಇಸ್ ದ ಮೇನ್ ಥೀಮ್ ಫಾರ್ ಅಪ್ಕಮಿಂಗ್ ವೀಕ್. ಆ್ಯಂಡ್ ವಿಲ್ ಫೀಲ್ ವೆರಿ ಇದು ಒಂದು ರಿಫ್ರೆಶ್ಮೆಂಟಿನ ಕಾರ್ಡ್ ಮತ್ತು ರಿವೈಟಲೈಸೇಷನ್ ಅಂದರೆ ಮತ್ತು ಒಂದು ನ್ಯೂ ಎನರ್ಜೀಸ್ ಬರುವಂಥ ಕಾರ್ಡ್. ಮತ್ತು ಯು ವಿಲ್ ಫೀಲ್ ಲೈಕ್ ಯು ಆರ್ ಲವ್ಡ್. ಓಕೆ, ಒಂದು ಫುಲ್ಫಿಲ್ಲಿಂಗ್ ಕಾರ್ಡ್ ಆಗಿರುತ್ತೆ ಏಸ್ ಆಫ್ ಕಪ್ಸ್. ಸೊ ವಿ ಆರ್ ಎಂಡಿಂಗ್ ದ ಕಾರ್ಡ್ ವಿತ್ ಏಸ್ ಆಫ್ ಕಪ್ಸ್. ಸೊ ಈ ವೀಕ್ ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಕ್ ವಿಲ್ ಎಂಡ್ ವಿತ್ ಲಾಟ್ ಆಫ್ ಪಾಸಿಟಿವ್ ಎನರ್ಜೀಸ್ ಆ್ಯಂಡ್ ವಿಲ್ ಫೀಲ್ ನರಿಷ್ಡ್ ಫಾರ್ ಅ ನ್ಯೂ ಚಾಲೆಂಜ್. ಓಕೆ, ಲೈಂಗ್ ಅಹೆಡ್. ಸೊ ಇದು ಫೈಲ್ 2 ಇನ್ ಎನರ್ಜೀಸ್. ಓಕೆ, ಇದು ನಿಮ್ಮ ಮುಂದಿನ ವಾರದ ಚೆಕ್-ಇನ್. ಫೈಲ್ 2 ಯಾರ್ಯಾರು ನೋಡಿದ್ದೀರಾ ಹೇಳಿ, ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂತ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋ ಫಾರ್. ಓಕೆ, ಈಗ ಫೈಲ್ 3 ಎನರ್ಜಿ ಚೆಕ್-ಇನ್. ಓಕೆ, ಫೈಲ್ 3 ನಿಮ್ಮ ಮುಂದಿನ ವಾರದ ಎನರ್ಜಿ ಚೆಕ್-ಇನ್ ನೋಡೋಣ. ಓಕೆ, ಫೈಲ್ 3 ಬಾಟಮ್ ಆಫ್ ದ ಡೆಕ್ 4 ಆಫ್ ಸ್ವೋರ್ಡ್ಸ್. ಸೊ ಈ ಕಾರ್ಡ್ ಯಾವಾಗಲೂ ಬಂದಾಗ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ಯೂನಿವರ್ಸಿಂದ ಅಥವಾ ಸ್ಪಿರಿಟಿಂದ ಅಂದರೆ ಟು ಟೇಕ್ ಎ ಸ್ಟೆಪ್ ಬ್ಯಾಕ್. ಒಂದು ಸ್ವಲ್ಪ ಸ್ಟೆಪ್ ಬ್ಯಾಕ್ ತೊಗೊಳ್ಳಿ ನಿಮ್ಮ ಲೈಫಲ್ಲಿ, ನಿಮ್ಮ ರೆಗ್ಯುಲರ್ ಲೈಫಿಂದ, ಆ್ಯಂಡ್ ಟು ರೆಸ್ಟ್. ಇಲ್ಲಿ ನೀವು ನೋಡ್ಬೋದು ಒಂದು ಪರ್ಸನ್ ಹೇಗೆ ರೆಸ್ಟ್ ತೊಗೊತಾ ಇದ್ದಾನೆ. ರೆಸ್ಟ್ ತೊಗೊಂಡಾಗ ಓಕೆ, ಈ ಓವರ್ ಥಿಂಕಿಂಗ್, ಸ್ವೋರ್ಡ್ಸ್ ಆರ್ ರೆಪ್ರೆಸೆಂಟೇಷನ್ ಆಫ್ ಥಿಂಕಿಂಗ್ ಎನರ್ಜೀಸ್. ಈ ಮನುಷ್ಯ ಹೇಗೆ ಒಂದು ರೆಸ್ಟ್ ತೊಗೊಂಡಾಗ ಆಲ್ ದ ಥಿಂಕಿಂಗ್ ಎನರ್ಜೀಸ್ ವಿಲ್ ಕಾಮ್ ಡೌನ್. ಓಕೆ, ನಾವು ಯಾವಾಗ ಕಾಮ್ ಮೈಂಡಿಂದ ಯೋಚನೆ ಮಾಡ್ತೀವಿ ಆವಾಗ ವಿ ವಿಲ್ ಗೆಟ್ ಅ ಲಾಟ್ ಆಫ್ ಕ್ಲಾರಿಟಿ. ಸೊ ಇಟ್ ಈಸ್ ಮೋಸ್ಟ್ಲಿ ರೆಸ್ಟಿಂಗ್ ಆ್ಯಂಡ್ ಗೆಟಿಂಗ್ ಕ್ಲಾರಿಟಿ. ಓಕೆ, ಸೊ ನಿಮ್ಮ ಮುಂದಿನ ವಾರದ ಎನರ್ಜಿ ಚೆಕ್-ಇನ್ ನೋಡೋಣ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆಲ್ ದ 3 ಫೈಲ್ಸ್ ನಾವು ಏನೇನು ಪಿಕ್ ಮಾಡಿದ್ವಿ ಯಾವುದ್ರಲ್ಲೂ ತುಂಬ ಅಗ್ರೆಸಿವ್ ಎನರ್ಜೀಸ್ ಇಲ್ಲ ಆ್ಯಂಡ್ ತುಂಬ ಬಾದರಿಂಗ್ ಎನರ್ಜೀಸ್ ಅಲ್ಲ, ಎಲ್ಲ ಒಂದು ಲೈಟ್ ಹಾರ್ಟೆಡ್ ಫೈಲ್ಸ್ ಆಗಿದೆ. ಸೊ ಫೈಲ್ 3 ನಿಮ್ಮ ಮುಂದಿನ ವಾರದ ಮೇನ್ ಥೀಮ್ ಅಂದರೆ ಅಗೇನ್ ಇಟ್ಸ್ ಅ ಕಲೆಕ್ಟಿವ್ ರೀಡಿಂಗ್ ಅಂತಲೇ ಹೇಳ್ಬೋದು. ಎಲ್ಲ 3 ಫೈಲ್ಸೂ ಸಿಮಿಲರ್ ಆಗಿದೆ. ಸೊ ಮೋಸ್ಟ್ ಆಫ್ ದ ಕಲೆಕ್ಟಿವ್ಸ್ಗೆ ನೆಕ್ಸ್ಟ್ ವೀಕ್ ವಿಲ್ ಬಿ ವೆರಿ ಲೈಟ್ ಹಾರ್ಟೆಡ್ ವೀಕ್. ಸೊ ನೆಕ್ಸ್ಟ್ ವೀಕಿನ ಥೀಮ್ ಏನಿದೆ ಅಂದರೆ ಅಗೇನ್ ಇಟ್ ಈಸ್ ಎನ್ ರಿಜುವಿನೇಷನ್ ಆಫ್ ದ ಎನರ್ಜಿ. ಓಕೆ,
ಯಾರ್ಯಾರು ಪೈಲ್ 3 ಪಿಕ್ ಮಾಡಿದ್ದೀರಾ, ಯಾರು ಸಿಂಗಲ್ಸ್ ಇದ್ದೀರಾ, ಮೋಸ್ಟ್ಲಿ ನಿಮಗೆ ಒಂದು ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮ್ಮ ಲವ್ ಲೈಫ್ ಅಸೆಂಡ್ ಆಗುತ್ತೆ. ಓಕೆ, ಸಿಂಗಲ್ಸ್ ಅಲ್ದಿರ ಯಾರ್ಯಾರು ವರ್ಕಿಂಗ್ ಲಾಟ್ ಯಾರು ನೋಡ್ತಾ ಇದ್ದೀರಾ ಅಥವಾ ಯಾರು ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡ್ತೀರಾ, ಯಾರು ನೋಡ್ತಾ ಇದ್ದೀರಾ, ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು ಗಿಫ್ಟ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಯಾರು ಡೈಲಿ 9 to 5 ಜಾಬ್ ಮಾಡ್ತೀರಾ, ನಿಮಗೆ ಒಂದು ನೀವು ತುಂಬ ಟೈಮಿಂದ ವೆಯ್ಟ್ ಮಾಡುತ್ತಾ ಇರೋವಂಥ ಒಂದು ಪ್ರಾಜೆಕ್ಟ್ ನಿಮಗೆ ಸಿಗುತ್ತೆ. ನಿಮ್ಗೆ ತುಂಬ ಟೈಮಿಂದ ವೆಯ್ಟ್ ಮಾಡೋವಂಥ ಒಂದು ರೋಲ್, ಒಂದು ಪ್ರಮೋಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಅಥವಾ ಒಂದು ಆಪರ್ಚುನಿಟಿ, ಒಂದು ಟ್ರಾವೆಲ್ ಆಪರ್ಚುನಿಟಿ ಸಿಗುತ್ತೆ. ಬಿಸ್ನೆಸ್ ಮಾಡ್ತಾ ಇರೋರಿಗೆ ನಿಮಗೂ ಒಂದು ಕೊಲ್ಯಾಬರೇಷನ್ನ ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ಅಥವಾ ಒಂದು ಹೊಸ ಐಡಿಯಾ ಬಂದು ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡುವಂಥ ಆಪರ್ಚುನಿಟಿ ಸಿಗುತ್ತೆ. ಸೊ ಇಟ್ ಈಸ್ ಎ ಗಿಫ್ಟ್ ಫ್ರಮ್ ಯೂನಿವರ್ಸ್. ಓಕೆ, ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಸಿಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ಪ್ರೈಸಿಂಗ್ ಗಿಫ್ಟ್ ಸಿಗುತ್ತೆ. ಸೊ ಒಂದು ಕನೆಕ್ಷನಿನ ಸ್ಟಾರ್ಟ್ ಆಗಿರ್ಬೋದು, ಅಥವಾ ಯಾರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅವ್ರು ನಿಮ್ಮ ಒಂದು ಲೈಫ್ ನೆಕ್ಸ್ಟ್ ಲೆವೆಲ್ ಆಫ್ ಕಮಿಟ್ಮೆಂಟ್, ಒಂದು ಎಂಗೇಜ್ಮೆಂಟ್, ಒಂದು ಮ್ಯಾರೇಜ್, ಇದ್ರ ಬಗ್ಗೆ ಟಾಕ್ಸ್ ಸ್ಟಾರ್ಟ್ ಆಗಿಬಿಟ್ಟು ಒಂದು ಕನ್ಕ್ಲೂಷನ್ಗೆ ರೀಚ್ ಆಗೋದು, ಅಥವಾ ನೆಕ್ಸ್ಟ್ ಲೆವೆಲಲ್ಲಿ ವರ್ಕಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಹೋಗೋದು, ಅಥವಾ ಬಿಸ್ನೆಸ್ಸಲ್ಲಿ ಗೆಟಿಂಗ್ ನ್ಯೂ ಐಡಿಯಾಸ್ ಟು ಇಂಪ್ರೂವ್ ಯುವರ್ ಬಿಸ್ನೆಸ್. ಈ ಥರ ಯೂನಿವರ್ಸ್ ಕಡೆಯಿಂದ, ಡಿವೈನ್ ಕಡೆಯಿಂದ ಒಂದು ಗಿಫ್ಟ್ ಸಿಗುತ್ತೆ. ಆ್ಯಂಡ್ ನಿಮ್ಮ ವೆನ್ ಯು ಗೆಟ್ ದಿಸ್ ಕೈಂಡ್ ಆಫ್ ಥಾಟ್ಸ್ ಆ್ಯಂಡ್ ಐಡಿಯಾಸ್, ಆಟೋಮೆಟಿಕ್ಕಾಗಿ ಎನರ್ಜಿ ವಿಲ್ ಗೆಟ್ ರೀಫ್ರೆಶ್ಡ್ ಅಟ್ ಎ ಸೆಲ್ಯುಲರ್ ಲೆವೆಲಲ್ಲಿ ನಿಮ್ಮ ಎನರ್ಜೀಸ್, ನಿಮ್ಮ ಸೆಲ್ಸ್ ಎಲ್ಲ ರೀಪ್ರೋಗ್ರಾಮ್ ಆಗಿಬಿಟ್ಟು ನಿಮಗೆ ಒಂದು ಖುಷಿ ಅಥವಾ ಒಂದು ಎಂಥೂಸಿಯಾಸಮಿಂದ ಇದ್ರ ಮೇಲೆ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇಟ್ಸ್ ಲೈಕ್ ಬರ್ತ್ ಆಫ್ ನ್ಯೂ ಐಡಿಯಾಸ್, ಬರ್ತ್ ಆಫ್ ನ್ಯೂ ಲವ್, ನ್ಯೂ ಕನೆಕ್ಷನ್ಸ್. ಆ್ಯಂಡ್ ಅದರ ಮೇಲೆ ನಿಮಗೆ ವರ್ಕ್ ಮಾಡೋ ಅಂಥ ಉತ್ಸಾಹ ಮತ್ತು ಎನರ್ಜೀಸ್ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಕ್ ಅಗೇನ್ ಸನ್ ಕಾರ್ಡ್ ಇಸ್ ಹ್ಯಾಪಿಯೆಸ್ಟ್ ಕಾರ್ಡ್ ಇನ್ ದ ಡೆಕ್. ಓಕೆ, ಒಂದು ಹ್ಯಾಪಿಯೆಸ್ಟ್ ಕಾರ್ಡ್ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ರಿಯಲಿ ಹ್ಯಾಪಿ ಟೈಮ್, ವೆರಿ ಹ್ಯಾಪಿ ಟೈಮ್. ತುಂಬ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಸೊ ವಾಟ್ ಎವರ್ ದಿಸ್ ನ್ಯೂ ಥಿಂಗ್ಸ್, ನ್ಯೂ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗುತ್ತೆ, ಅದರಿಂದ ನಿಮಗೆ ತುಂಬ ಖುಷಿ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಒಂದು ಚಿಕ್ಕ ಚೈಲ್ಡ್ ಈಸ್ ಸಿಟ್ಟಿಂಗ್ ಆನ್ ದ ಹಾರ್ಸ್ ಆ್ಯಂಡ್ ಅವನು ಎಷ್ಟು ಖುಷಿಯಾಗಿದ್ದಾನೆ. ಇದು ನೀವು ಯಾಕೆ ರೀಡಿಂಗ್ ನೋಡ್ತಾ ಇದ್ದೀರಾ, ಇದು ನಿಮ್ಮ ಎನರ್ಜಿ. ಓಕೆ, ನಿಮಗೂ ಇದೆ, ಹೇಗೆ ಮಕ್ಕಳಿಗೆ ಖುಷಿ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಬಿ ವೆರಿ ಪ್ಯೂರ್ ಫಾರ್ಮ್, ಅದೇ ರೀತಿ ನಿಮಗೆ ಖುಷಿ ಆಗುತ್ತೆ. ಆ್ಯಂಡ್ ದ ಸನ್ ಈಸ್ ಸ್ಮೈಲಿಂಗ್ ಅಟ್ ಆಲ್ ದೀಸ್ ಚೇಂಜಸ್. ಆ್ಯಂಡ್ ನಿಮ್ಮ ಯಾವುದೇ ಒಂದು ಪ್ರಾಜೆಕ್ಟ್ ಅಥವಾ ಯಾವುದೇ ಒಂದು ಕನೆಕ್ಷನ್ಸ್ ಅಥವಾ ಯಾವುದೇ ಒಂದು ಚೇಂಜಸ್ ಇನ್ ಅ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸ್ನಲ್ ಲೈಫ್, ಇಟ್ ವಿಲ್ ಬಿ ಡ್ರಿವನ್ ಬೈ ಲಾಟ್ ಆಫ್ ಪ್ಯಾಷನ್. ಓಕೆ, ಅದಕ್ಕೆ ನೀವು ನಿಮ್ಮ ಒಂದು 100% ಎನರ್ಜೀಸ್ ಕೊಡ್ತೀರಾ. ಅಯ್ಯೋ ಮಾಡಬೇಕಲ್ಲ ಅಂತ ಮಾಡೋದಿಲ್ಲ, ಬಟ್ ಯುವರ್ ಓನ್ ಇಂಟ್ರೆಸ್ಟಿಂದ ವೆರಿ ಪ್ಯಾಷನ್ ಓರಿಯೆಂಟೆಡ್ ವೀಕ್ ಆಗಿರುತ್ತೆ. ಆ್ಯಂಡ್ ಯು ವಿಲ್ ಗಿವ್ ಆಲ್ ಯುವರ್ ಎನರ್ಜೀಸ್ ಟುವರ್ಡ್ಸ್ ದಿಸ್ ನ್ಯೂ ಬಿಗಿನಿಂಗ್ಸ್. ಓಕೆ, ಆ್ಯಂಡ್ ವಾಟ್ ಯು ನೀಡ್ ಟು ಲೆಟ್ ಗೋ ಆಫ್ ಇಸ್, ಒಂದು ಪ್ಯಾಟ್ರನ್ನಿನ ಚೇಂಜ್ ಮಾಡ್ಕೊಬೇಕು. ತುಂಬ ವರ್ಕೋಹಾಲಿಕ್ ಆಗಿ ಡೈಲಿ ತುಂಬ ವರ್ಕೋಹಾಲಿಕ್ ಎನರ್ಜೀಸ್ನ ನೀವು ಲೆಟ್ ಗೋ ಮಾಡಬೇಕು. ಆ್ಯಂಡ್ ಡೈಲಿ ಡೂಯಿಂಗ್ ದ ಸೇಮ್ ರಿಪಿಟೇಟಿವ್ ವರ್ಕ್, ಅದರಿಂದ ಗ್ರೋತ್ ಆಗಲ್ಲ ಅಲ್ವಾ. ಸೊ ಯು ಹ್ಯಾವ್ ಟು ಲೆಟ್ ಗೋ ಆಫ್ ದ್ಯಾಟ್ ವೆರಿ ವರ್ಕೋಹಾಲಿಕ್ ನೇಚರ್ ಆ್ಯಂಡ್ ಟ್ರೈ ಅ ಪ್ಯಾಟ್ರನ್. ಸೊ ಒಂದು ಮಿನಿಮಮ್ ವರ್ಕ್ ಅಥವಾ ಮಿನಿಮಮ್ ಆರ್ಗನೈಸ್ಡ್ ವರ್ಕಿಂದ ನಿಮಗೆ ಮ್ಯಾಕ್ಸಿಮಮ್ ಔಟ್ಪುಟ್ ಏನು ಸಿಗುತ್ತೆ. ಸೊ ಆ ಥರ ಐಡಿಯಾಸ್ ಮೇಲೆ ವರ್ಕ್ ಮಾಡೋದು, ಆ ಥರ ಪ್ಯಾಟ್ರನ್ಸ್ ಮೇಲೆ ವರ್ಕ್ ಮಾಡೋ ಅಂಥ ನೆಸೆಸಿಟಿ ಇಲ್ಲಿದೆ. ಸೊ ವಾಟ್ ಯು ನೀಡ್ ಟು ಲೆಟ್ ಗೋ ಆಫ್ ಇಸ್ ಅನ್ನೆಸೆಸರಿಯಲ್ಲಿ ತುಂಬ ವರ್ಕ್ ಮಾಡಿ ತುಂಬ ಓವರ್ ಬರ್ಡನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಟ್ಸ್ ಮೋರ್ ಟು ವರ್ಕ್ ಅಬೌಟ್ ದ ಥಾಟ್ ಪ್ರೊಸೆಸ್ ಮೇಲೆ, ಐಡಿಯಾಸ್ ಮೇಲೆ ಜಾಸ್ತಿ ವರ್ಕ್ ಮಾಡಬೇಕು ಟು ಗೆಟ್ ಅ ಮ್ಯಾಕ್ಸಿಮಮ್ ಔಟ್ಪುಟ್. ಓಕೆ, ಸೊ ದಟ್ ಈಸ್ ದ ಎನರ್ಜಿ. ಲೈಕ್ ಲೆಸ್ ಇಸ್ ಮೋರ್ ಅಂತಾರಲ್ಲ, ಆ ಥರ. ಸೊ ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಓಕೆ, ದಟ್ ಈಸ್ ವಾಟ್ ಈಸ್ ದ ಥೀಮ್ ಫಾರ್ ನೆಕ್ಸ್ಟ್ ವೀಕ್. ತುಂಬ ಕ್ವಾಂಟಿಟಿ ಬದಲಾಗಿ ಕ್ವಾಲಿಟೇಟಿವ್ ವರ್ಕ್ನ ನೀವು ಮಾಡ್ತೀರಾ. ದಟ್ ಈಸ್ ದ ಶಿಫ್ಟ್ ಇನ್ ನೆಕ್ಸ್ಟ್ ವೀಕ್. ಓಕೆ, ಸೊ ಇದು ನಿಮ್ಮ ನೆಕ್ಸ್ಟ್ ವೀಕಿನ ಥೀಮ್. ಓವರ್ ಆಲ್ ದೇರ್ ಆರ್ ಲೈಕ್ ನ್ಯೂ ಎನರ್ಜೀಸ್ ವಿಲ್ ಬಿ ಪ್ರೆಸೆಂಟೆಡ್. ನ್ಯೂ ಎನರ್ಜೀಸ್ ಬರುತ್ತೆ ನಿಮ್ಮ ಒಂದು ಲೈಫಲ್ಲಿ, ನ್ಯೂ ಐಡಿಯಾಸ್, ನ್ಯೂ ಲವ್ ಕನೆಕ್ಷನ್ಸ್. ಆ್ಯಂಡ್ ಅದರಿಂದ ನಿಮಗೆ ಖುಷಿ ಕೂಡ ಆಗುತ್ತೆ. ಆ್ಯಂಡ್ ಅದರ ಮೇಲೆ ನೀವು ಫುಲ್ ಪ್ಯಾಷನಿಂದ ವರ್ಕ್ ಮಾಡ್ತೀರಾ. ಸೊ ದಿಸ್ ಇಸ್ ಓವರ್ ಆಲ್ ಎನರ್ಜಿ ಫಾರ್ ಪೈಲ್ 3. ಯಾರ್ಯಾರು ಇಲ್ಲಿ ತನಕ ವಾಚ್ ಮಾಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಈ ರೀಡಿಂಗ್ ಹೇಗೆ ಅನಿಸ್ತು ಅಂತ. ಸೊ ಮುಂದಿನ ವಾರದ ಚೆಕ್ಕಿನ್ನ ನಾವು ನೋಡಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಅಂಟಿಲ್ ಹಿಯರ್. ಆ್ಯಂಡ್ ಯಾರ್ಯಾರು ರೀಡಿಂಗ್ಸ್ನ ನೋಡ್ತಾ ಇದ್ದೀರಾ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್.
ಓಕೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಆ್ಯಂಡ್ ಐ ವಿಲ್ ಸಿ ಯು ವಿತ್ ಒನ್ ಮೋರ್ ರೀಡಿಂಗ್. ಬಾಯ್.